ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕುಟುಂಬದ ಪರವಾಗಿ ಏನು ಲಾಬಿ ಮಾಡಿದ್ದಾರೆ ಅನ್ನೋ ಆರೋಪ ಇದೀಗ ಎಲ್ಲೆಡೆ ಚರ್ಚೆ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಇದೇ ವಿಚಾರದಲ್ಲಿ ಸಿಎಂ ಅವರು ರಾಜೀನಾಮೆ ನೀಡಬೇಕಂತ ಹೇಳಿ ವಿರೋಧ ಪಕ್ಷಗಳು ಆಗ್ರಹ ಮಾಡ್ತವೆ. ಇದರ ಜೊತೆಗೆ ಸಿಎಂ ಏನು ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಪೈಪೋಟಿ ಎದ್ದು ಕಾಣ್ತಾ ಇದೆ. ಇದೇ ನಿಟ್ಟಿನಲ್ಲಿ ಏನು ವಿಜಯಪುರ ಜಿಲ್ಲೆಯ ಪ್ರಭಾವಿ ನಾಯಕರಾದ ಶಿವಾನಂದ ಪಾಟೀಲ್ ಹಾಗೂ ಸಚಿವ ಎಂ ಬಿ ಪಾಟೀಲ್ ಮಧ್ಯೆ ಕೂಡ ಸಿಎಂ ಕುರ್ಚಿಗಾಗಿ ಒಂದು ಫೈಟ್ ನಡೆದಿದೆ ಅನ್ಬೋದು. ಈ ನಿಟ್ಟಿನಲ್ಲಿ ಪರ ವಿರೋಧವಾಗಿ ಒಂದು ಚರ್ಚೆ ಕೂಡ ನಡೆದಿದೆ. ಏನು ಸಚಿವ ಎಂ ಬಿ ಪಾಟೀಲ್ರಿಗಿಂತ ಸೀನಿಯರ್ಗಳು ಇನ್ನೂ ಪಕ್ಷದಲ್ಲಿ ಬಹಳಷ್ಟು ಜನರಿದ್ದಾರೆ ಎಂಬ ಶಿವಾನಂದ ಪಾಟೀಲ್ ಹೇಳಿಕೆಗೆ ಸಚಿವ ಎಂ ಬಿ ಪಾಟೀಲ್ರು ನಾನು ಕೂಡ ಸೀನಿಯರ್, ಶಿವಾನಂದ ಪಾಟೀಲ್ರು ಈ ಒಂದು ಮಾತಿನ ಯುದ್ಧಕ್ಕೆ ಕಾರಣವಾಗಿತ್ತು. ಈ ನಿಟ್ಟಿನಲ್ಲಿ ನಾವು ಸಚಿವ ಶಿವಾನಂದ ಪಾಟೀಲ್ ಅವರನ್ನು ಮಾತಾಡಿಸ್ತೀವಿ. ಯಾಕೆ ಈ ವಿವಾದ ಹುಟ್ಟುಕೊಂಡಿತ್ತು? ಬೇಸಿಕಲಿ ಅವತ್ತು ನಾನು ಪತ್ರಿಕಾ ಪರಿಷತ್ ಕರೆದಿರೋದು ಅಭಿವೃದ್ಧಿ ವಿಚಾರಕ್ಕೋಸ್ಕರ. ನಿಮ್ಮ ಮಾಧ್ಯಮದ ಯಾವುದೋ ಮಿತ್ರರು ಈ ವಿಷಯ ಪ್ರಸ್ತಾಪ ಮಾಡಿದರು. ಸಿ ಎಮ್ ಕುರ್ಚಿ ಅಂತರೂ ಖಾಲಿ ಇಲ್ಲ, ಅದು ಏನೇ ಇದ್ದರೂ ಮ್ಯಾಟ್ರ್ ಬಿಫೋರ್ ಕೋರ್ಟು, ಅದು ಏನು ನಿರ್ಣಯ ಆಗತ್ತೆ. ಅಕಸ್ಮಾತ್ ನಮಗೆ ಗೊತ್ತಿರೋ ಮಟ್ಟಿಗೆ ಹೇಳಬೇಕಾದ್ರೆ ಸಿ ಎಮ್ದರಲ್ಲಿ ತಪ್ಪಿಲ್ಲ. ಸಿ ಎಮ್ ಅವ್ರ ವಿರುದ್ಧ ನಿಮ್ಮ ನಿರ್ಣಯ ಆದರೂ ಕೂಡ ಸಿ ಎಮ್ ರಾಜೀನಾಮೆ ಕೊಡ್ಬೋದು, ಕೊಡದೇ ಇರ್ಬೋದು. ಇವತ್ತು ಕೇಜ್ರಿವಾಲ್ ಅವ್ರು ಕುಂತು ರಾಜೀನಾಮೆ ಕೊಡಲಾರ್ದೆ ನಡೆಸ್ತಾ ಇಲ್ವಾ? ಆ ಎಲ್ಲ ಆಪ್ಷನ್ಸ್ ಇದ್ದಾವೆ. ಅಕಸ್ಮಾತ್ ನಮ್ಮ ಪಕ್ಷದಲ್ಲಿ ಯಾರಾದರೂ ನೀವು ಮುಖ್ಯಮಂತ್ರಿ ಆಕಾಂಕ್ಷಿಗಳು ಅಂಥೇಳಿ ನನಗೆ ಕೇಳಿದರು, ನಾನಂತರೂ ಮುಖ್ಯಮಂತ್ರಿ ಆಕಾಂಕ್ಷಿ ಅಲ್ಲ. ಭಾಳ ಸಂತೃಪ್ತದಿಂದ ನಾನೇನು ಸಚಿವನಾಗಿದ್ದೀನಿ, ನನಗೆ ಯಾವ್ಯಾವ ಖಾತೆ ಕೊಟ್ಟಿದ್ದಾರೆ ಭಾಳ ಸಮರ್ಥವಾಗಿ ಕೆಲಸ ಮಾಡಿದ್ದೀನಿ, ನನಗೆ ಆಸೆ ಇಲ್ಲ. ಯಾರೋ ಒಬ್ಬರು ಹೇಳಿದರು ನಿಮ್ಮ ಮೀಡಿಯಾದವರು ಎಂ ಬಿ ಪಾಟೀಲ್ರು ಆಗಬೇಕಂತಾರೆ, ಅವ್ರಿಗಿಂತಲೂ ಸೀನಿಯರ್ ಇದ್ದಾರೆ, ಅವ್ರು ಆದಮೇಲೆ ಅವರು ಆಗ್ಬೋದು ಅಂತ ಹೇಳಿದ್ದೀನಿ. ನಾನು ಬೇರೆ ಏನೂ ಹೇಳಿಲ್ಲ. ಈಗ ಸಿ ಎಂ ಅವರು ರಾಜೀನಾಮೆ ಕೊಡೋದು ಒಂದು ವೇಳೆ ನಿಶ್ಚಿತವಾಗಿ ಕೊಟ್ಟರೆ ಯಾರಾದರೂ ಆದರೆ ನಿಮ್ಮ ಬೆಂಬಲ? ನನ್ನ ಬೆಂಬಲ ಇರೋದಿಲ್ಲ. ನಮ್ಮ ಪಕ್ಷ ಮತ್ತು ಶಾಸಕರು ಏನು ನಿರ್ಣಯ ತಗೋತಾರೆ ಅವ್ರಿಗೆ ನನ್ನ ಬೆಂಬಲ ಸದಾ ಇದ್ದೇ ಇರ್ತದೆ, ಯಾರೇ ಆದರೂ ಆಗ್ತದೆ. ಈಗ ವಿಜಯಪುರ ಜಿಲ್ಲೆ ಮಟ್ಟಿಗೆ ನೀವು ಮತ್ತು ಎಂ ಬಿ ಪಾಟೀಲ್ರು ಪ್ರಭಾವಿ ರಾಜಕಾರಣಿಗಳು, ಸದಾ ಯಾಕೆ ಇಬ್ಬರ ಮಧ್ಯೆ ಇದು ಶೀತಲ ಸಮರ ಬರುತ್ತೆ? ಅದು ಬಹುತೇಕ ನೀವು ಹುಟ್ಟಿಸ್ತಾ ಇದ್ದೀರಿ. ಪಾಪ ಅವರಿಗೆ ಇತ್ತು ಇಲ್ಲೋ ಗೊತ್ತಿಲ್ಲ. ನಾನು ಅದೇ ಮೀಡಿಯಾದಲ್ಲಿ ನಾನು ಹೇಳಿದ್ದೀನಿ ಏನಪ್ಪ ಅಂದರೆ ನನಗೆ ಆಸೆ ಇಲ್ಲ ಮುಖ್ಯಮಂತ್ರಿ ಆಗೋದು. ನಾನು ಯಾವುದೇ ಪಕ್ಷದಿಂದ ಬೇರೆ ಪಕ್ಷಕ್ಕೆ ಹೋಗಿರ್ಬೋದು, ಯಾವ ಪಕ್ಷಕ್ಕೆ ಹೋದರೂ ನ್ಯಾಯಯುತವಾಗಿ ಕೆಲಸ ಮಾಡಿದ್ದೀನಿ, ಯಾವ ಖಾತೆ ಕೊಟ್ಟರು ಕೂಡ ನ್ಯಾಯಯುತವಾಗಿ ಕೆಲಸ ಮಾಡಿದ್ದೀನಿ.